ಅಳುವ ಸುಮನಸರಿಂಗಿ ಧೈರ್ಯವ ತಿಳುಗಿ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈ ದುತ್ತ ಗೆಲುಬಡ ಸಾಧ್ಯಗಿರುವುದೇನು ತಾಗ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭಗಿನುತ್ತಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮಾಗಿ ದೈತ್ಯ ವೃಂದವ ಮೋಗಿಸಿ ತರಿಗೆ ಮಗಮಾಗಿ ಯೋಚಿಸಿ ಮಗಮಾಗಿ ದೈತ್ಯ ವೃಂದವ ಮೋಗಿಸಿ ತಾರಿಗೆ ದೈತ್ಯ ವೃಂದವ ಮೋಗಿಸಿ ತರಿಗೆ ತರಿಯೇ ಮೋಗಿಸಿ ತರಿಗೆ ಸುಂದರಾಗವ ತಳೆದೋ ಕೌಶಿಕಿಯಾಗಿ ಸುಂದರಾಗವ ತಳೆದೌದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳದು ನಿಂದಳು ಮೆರೆವ ಕದಂಬವನದೊಳ ಕದಂಬವನದೊಳದು ಸುಂದರಂಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳದು ನಿಂದಳು ಮೆರೆವ ಕದಂಬವನದೊಳದು ಮಗಮಾಯಿ ಸುಂದರಂಗವ ತಳೆದಂದು ಕೌಶಿಕಿಯಾಗಿ ಕದಂಬವನದೊಳದು ಎಂದು ಯೋಚಿಸಿ ಮಗಮಾಗಿ ದೈತ್ಯ ವೃಂದವ ಮೋಗಿಸಿ ತರಿಯೇ
ಸುಂದರಗವ ತಳೆದಳು ಖುಷಿಯಾಗಿ ನಿಂದಳು ಮೆರೆವ ಕದಂಬವನ ತೊಡಲು ಮಗಮಾಗಿ ಮಗಮಾಗಿ ಮಹಮ್ಮಾಗಿ ಸುಮನಸರಿಗೆ ಅಭಯವಾಣಿಯನ್ನು ಕೊಟ್ಟಿದ್ದೇನೆ. ಕಿರಿದು ಸಮಯದಲ್ಲಿ ದಾನವರನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ. ಆದ್ರೆ ಈ ಕಾಲಕ್ಕೆ ಯೋಚನೆ ಮಾಡುವಂತಹ ಪ್ರಮೇಯ ಒದಗಿ ಬಂತಲ್ಲ. ಲೋಕದ ಮಾಯೆಯನ್ನು ಮೀರಿದವಳು ನಾನು, ಹಾಗಾಗಿ ಮಹಾಮಾಯೆ ಎನ್ನುವಂತಹ ನೆಗಳತೆಯನ್ನು ಪಡೆದವಳು. ಯೋಚನೆ ಮಾಡಬೇಕಂತ ಅಗತ್ಯ ಯಾಕೆ ಹೇಳಿ? ಈ ಲೋಕ ಎನ್ನುವುದು ನನ್ನಿಂದಲೇ ಸೃಜಿಸಲ್ಪಟ್ಟಂತಹ ಸಂಸಾರ. ಇಲ್ಲಿರುವಂತಹ ಜೀವರು, ದಾನವರು, ಮಾನವರು ಎಲ್ಲವರು ನನ್ನ ಮಕ್ಕಳೇ ಆಗಿದ್ದಾರೆ. ಅದರಲ್ಲಿಯೂ ಆ ಶುಂಭ ದಾನವನಿಗಿರುವಂತಹ ವರಬಲವಾದರೂ ಏನು? ಅಯೋನಿಜೆಯಾಗಿರಬೇಕು, ಕೋಶ ಸಂಭವೇ ಆಗಿರಬೇಕು. ಈ ವಿಚಾರವನ್ನು ಅರಿತಂತಹ ನಾನು ದೇವತೆಗಳು ಸ್ತುತಿ ಮಾಡುವಂತಹ ಕಾಲಕ್ಕೆ ಗೌರೀದೇವಿ ಸ್ನಾನವನ್ನು ಪೂರೈಸುವುದಕ್ಕೆ ಬೇಕಾಗಿ ಮಾನಸ ಸರಸಿಗೆ ಹೋಗುವಂತಹ ವೇಳೆ ಆಕೆಯ ಕೋಶದಿಂದ ಹೊರಬಂದೆ. ಆ ಕಾಲಕ್ಕೆ ಗೌರೀದೇವಿ ಕಪ್ಪಾಗಿ ಗೋಚರಿಸಿದಳು. ಕಂಡಂತಹ ದೇವತೆಗಳು ಕಾಳಿ ಎನ್ನುವ ಹಾಗೆ ಸಂಬೋಧಿಸಿದರು. ಹಾಗಿದ್ರೆ ಗೌರೀದೇವಿಯ ಕೋಶದಿಂದ ಹೊರಬಂದ ಕಾರಣ ನಾನಯೋನಿಜೆಯೂ ಹೌದು, ಕೋಶ ಸಂಭವೆಯೂ ಹೌದು. ಈ ಸುಂದರವಾದಂತಹ ಕಾಯಕ್ಕೆ ಕೌಶಿಕಿ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿಕೊಂಡ ಹಾಗಾಯಿತು. ನಾನು ಬಂದು ನಿಂತಹ ಸ್ಥಳ ಇದೇ ಕದಂಬ ಕಾಂತಾರ. ಎಂತಹ ಪ್ರಶಾಂತವಾದಂತಹ ಸ್ಥಳ. ಒಂದೆಡೆಯಲ್ಲಿ ಶಿಖಪಿಕಗಳ ಗಾಯನ, ಮತ್ತೊಂದೆಡೆ ಮಯೂರಿಗಳ ನರ್ತನ, ಇನ್ನೊಂದೆಡೆ ಗಗನ ಚುಂಬಿ ಕದಂಬ ವೃಕ್ಷಗಳು. ಈ ಸ್ಥಳ ಎನ್ನುವುದು ಆ ದಾನವರ ಅಂಕೆಗೆ ಒಳಪಟ್ಟದ್ದು. ಖಂಡಿತವಾಗಿ ಮೃಗಬೇಟೆಗೂ ವನವಿಹಾರಕ್ಕೂ ಆ ಕಳರು ಬಂದೇ ಬರ್ತಾರೆ. ನನ್ನದಾಗಿರುವಂತಹ ಈ ಮೋಹಕವಾದಂತಹ ರೂಪವನ್ನು ಕಂಡು ಮರಳಾಗುತ್ತಾರೆ, ಬೆರಗಾಗುತ್ತಾರೆ. ಆ ಮುಖೇನವಾಗಿ ನನ್ನ ಮೋಹ ಎನ್ನುವಂತಹ ಬಲೆಯನ್ನು ಬೀಸಿ ಆ ದಾನವರನ್ನು ಸಂಹರಿಸಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿಕೊಂಡಿದ್ದೇನೆ. ಹಾಗೆಂದು ಜಗದಾದಿಮ ಎನಿಸಿಕೊಂಡಂತಹ ನಾನು ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಆ ಬಗ್ಗೆ ಆಲೋಚನೆಯನ್ನು ಮಾಡಿದಾಗ ಅದು ಇಳಿಯುತ್ತಾ ಇದೆಯಲ್ಲ. ಕನಕ ಮೆರೆಯಲೋ ಆ ವನದೊಳಗಂದೋ ಮೋಹದೊಳು ಉಯ್ಯಾಲೆ ಮೆರೆಯಲೋ ಉಯ್ಯಾಲೆ
ಜಗಜನನಿ ಜಗಜನನಿಯಾಡುತ್ತಲಿ ಘನ ಸೊಬಗಿನುಳಲ್ಲಿ ಸನುಮತ ಇದ್ದವು ಯಾಲೆಯ ಜಗ ಜನನಿಯಾಡುತ್ತಲಿ ಘನ ಸೊಬಗಿನುಳಲ್ಲಿ ಜಗಜನನಿಯಾಡುತ್ತಲಿ ಜಗಜನನಿಯಾಡುತ್ತಲಿ ಘನ ಸೊಬಗಿನುಳಲ್ಲಿ ತೂಗಿದಳು ಯಾಲೆಯ ದುರ್ಗಾಬಿಗೆ ತೂಗಿದ ಉಯ್ಯಾಲೆಯ ತೂಗಿದ ಉಯ್ಯಾಲೆಯ ದುರ್ಗಾಬಿಗೆ ತೂಗಿದ ಉಯ್ಯಾಲೆಯ ನಾಗ ಮರ್ತ್ಯಾಮರ ಯೋಗಿ ವರರಿಗೆಲ್ಲ ಜೋಗುಳ ಪಾಡುತ್ತೆ ರಾಗಲಯಗಳಿಂದ ಅಲ್ಲಿ ಕನಕ ದುಯ್ಯಾಲೆ ಮೆರೆಯಲು ಅಂಬರದಿಂದ ಇಳಿಯುತ್ತಾ ಇದೆ ಆದಿ ಮಧ್ಯ ಅಂತ್ಯರಹಿತವಾದಂತಹ ಸ್ವರ್ಣದ ಉಯ್ಯಾಲೆ ನನ್ನನ್ನೇ ಬಿಂಬಿಸುವ ಹಾಗುಂಟಲ್ಲ. ಆದಿ ಮಧ್ಯ ಅಂತ್ಯರಹಿತಳು ಎನ್ನುವ ಹಾಗೆ ಈ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತು ಸುಶ್ರಾವ್ಯವಾದ ಗಾಯನವನ್ನು ಹಾಡಿದೆ ಎಂದಾದರೆ ಖಂಡಿತವಾಗಿಯೂ ದಾನವರು ವಿವಶರಾಗುತ್ತಾರೆ. ತನ್ಮೂಲಕವಾಗಿ ಅವರನ್ನು ಸಂಹರಿಸುವುದಕ್ಕೆ ದಾರಿಯೂ ಒದಗಿ ಬರ್ತದೆ. ಹಾಗೆಂದು ಬಂದಂತಹ ದಾನವರ ಮುಂದೆ 2 ದ್ವಾರಗಳನ್ನು ಮುಂದಿರಿಸ್ತೇನೆ.
ಒಂದು ಉದ್ಧಾರ ಮತ್ತೊಂದು ಸಂಹಾರ ಎನ್ನುವ ಹಾಗೆ ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸುತ್ತಾ ಇರುವಂತಹ ನನ್ನನ್ನು ಜ್ಯೋತಿ ಸ್ವರೂಪಿಣಿ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂಥವರ ಉದ್ಧಾರ ಅದಲ್ಲ. ಬೆಂಕಿಯನ್ನು ಕಂಡು ಆಕರ್ಷಿತವಾದಂತಹ ಪತಂಗ ಹೇಗೆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುತ್ತದೋ, ತಿನ್ನುವ ಹಣ್ಣು ಎನ್ನುವಂತಹ ಹೆಣ್ಣು ಎನ್ನುವ ಹಾಗೆ ಮುಂದೊತ್ತಿ ಬಂದರೆ ಅಂಥವರ ಸಂಹಾರ ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಮಾತ್ರವಲ್ಲ, ಕನಕದ ಉಯ್ಯಾಲೆಯಲ್ಲಿ ಕುಳಿತಂತಹ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂಥವರ ಉದ್ಧಾರ ಅದಲ್ಲ. ತೊಟ್ಟಿಲು ಕಟ್ಟುವಂತಹ ಆಲೋಚನೆ ಮಾಡಿದ್ರು ಅಂತಾದರೆ ಅಂಥವರ ಸಂಹಾರ ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ತಡ ಮಾಡುವುದಲ್ಲ, ಬಂದಿರುವಂತಹ ಆ ಕನಕದ ಉಯ್ಯಾಲೆ ಅದರಲ್ಲಿ ಕುಳಿತು ಸುಶ್ರಾವ್ಯವಾದ ಗಾಯನವನ್ನು ಹಾಡಬೇಕಾಗಿದೆ. ಏರಿಕೊಳ್ಳುತ್ತೆ, ನೋಡೋಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.